ದೇವರಿಗೆ ಈ ಶರೀರ ಬೇಕಾಗಿದೆ, ಸೈತಾನನಿಗೂ ಕೂಡ ಈ ಶರೀರ ಬೇಕಾಗಿದೆ. ಹಲ್ಲೆಲೂಯ. ಅದಕ್ಕೆ ಅಪೊಸ್ತಲನಾದ ಪೌಲನು ಏನ್ ಹೇಳ್ತಾ ಇದ್ದಾನಂದ್ರೆ, ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಕೊಡ್ರಿ, ದೇವರಿಗೆ ಅರ್ಪಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಇಲ್ಲ ಅಂದ್ರೆ ಸೈತಾನ ನಿಮ್ಮ ದೇಹದೊಳಗೆ ಬರ್ತಾನೆ, ಇಲ್ಲ ಅಶುದ್ಧಾತ್ಮವು ನಿಮ್ಮ ದೇಹದೊಳಗೆ ಬರುತ್ತೆ. ಹೇಗಿದು ಸಾಧ್ಯ ಎಂಬುದಾಗಿ ನೀವು ಕೇಳುವುದಾದ್ರೆ, ಒಬ್ಬ ವ್ಯಕ್ತಿಯಿಂದ ದುಷ್ಟಶಕ್ತಿ ಹೊರಗಡೆ ಹೋಗಿದೆ, ದುಷ್ಟಶಕ್ತಿ ಹೊರಗಡೆ ಹೋಗಿದೆ. ಈಗ ಆ ಮನುಷ್ಯನ ಏನಾಗಿದ್ದಾನೆ? ಕ್ಲೀನ್ ಆಗಿದ್ದಾನೆ. ಇಲ್ಲಿ ಇವಾಗ ಈ ಮನುಷ್ಯನೊಳಗೆ ದೇವರು ಇಲ್ಲದೆ ಇರುವ ಕಾರಣ ಆ ಸೈತಾನನ್ ಏನ್ ಮಾಡ್ತಾ ಇದ್ದಾನೆ? ಹೋಗಿ ತನಗಿಂತ 7ರಷ್ಟು ಬಲಿಷ್ಠರಿರುವವರನ್ನ ಕರ್ಕೊಂಡು ಬರ್ತಾ ಇದೆ ತನ್ನ ದೇಹದೊಳಗೆ. ಹಲ್ಲೆಲೂಯ. ಈಗ ದೇವರಿಗೂ ನಮ್ಮ ದೇಹ ಬೇಕಾಗಿದೆ, ಸೈತಾನನಿಗೂ ನಮ್ಮ ದೇಹ ಬೇಕಾಗಿದೆ. ದೇವರಿಗೆ ಯಾಕೆ ನಮ್ಮ ದೇಹ ಬೇಕಾಗಿದೆ ಅಂದ್ರೆ, ಇದನ್ನ ಗರ್ಭಗುಡಿಯಾಗಿ ಮಾಡಿ, ಇದನ್ನ ಪರಿಶುದ್ಧ ಮಾಡಿ, ಆತನ ತನ್ನ ಚಿತ್ತವನ್ನ ನಮ್ಮ ಜೀವಿತದ ಮೂಲಕವಾಗಿ ಪ್ರಕಾಶಪಡಿಸುವುದಕ್ಕಾಗಿ ಈ ದೇಹವನ್ನ ಆತನು ಬಯಸ್ತಾ ಇದ್ದಾನೆ. ಸೈತಾನನ ಯಾಕೆ ಬಯಸ್ತಾ ಇದ್ದಾನೆ? ಈ ದೇಹವನ್ನ ಇದನ್ನ ಹಾಳು ಮಾಡುವುದಕ್ಕೆ, ಇದನ್ನ ಕೆಡಿಸುವುದಕ್ಕೆ ಆತನ ಪ್ರಯಾಸ ಪಡ್ತಾನೆ. ನೀವು ಕೇಳಬಹುದು, ಯಾಕೆ ಸೈತಾನನ ಆದಾಮ ಅವಳ ಹತ್ರ ಹೋಗಿಲ್ಲ? ಯಾಕೆ ಆದಾಮ ಅವಳ ಹತ್ರ ಹೋಗಿಲ್ಲ ಅಂದ್ರೆ, ಅವರು ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ರು, ದೇವರ ಹೋಲಿಕೆಗೆ ಮೇರೆಗೆ ಸೃಷ್ಟಿಸಲ್ಪಟ್ಟಿದ್ರು. ಅವರ ದೇಹ ಅವಾಗ ಪರಿಶುದ್ಧವಾಗಿತ್ತು. ಯಾವಾಗ ಪಾಪ ಮನುಷ್ಯನೊಳಗೆ ಬಂತು, ಅವನೇನಾಯ್ತು? ದೇವರ ಹೋಲಿಕೆಯನ್ನು ಕಳಕೊಂಡ. ಈ ತನ್ನ ದೇಹ ಮಹಿಮೆಯ ಶರೀರವಾಗಿತ್ತು. ಪಾಪ ಒಳಗೆ ಬಂದಿದ್ರಿಂದ ಅವನು ಆಮೇಲೆ ಏನಾಗ್ತದಾನೆ? ಆ ಶರೀರವನ್ನು ಅವನು ಕಳಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಸೈತಾನನು ಆಟೋಮೆಟಿಕ್ ಆಗಿ ನಮ್ಮ ದೇಹದೊಳಗೆ ಬರಲಿಕ್ಕೆ ಸಾಧ್ಯ ಆಯಿತು. ದೇಹ ಎಷ್ಟು ಪ್ರಾಮುಖ್ಯತೆ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಈ ದೇಹ ದೇವರ ಒಂದು ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಆತನ ಹೇಗಿದ್ದನೋ ಅದೇ ಮೇರೆಗೆ ಈ ದೇಹ ಸೃಷ್ಟಿಸಲ್ಪಟ್ಟಿದೆ. ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬಂದನಂತಂದ್ರೆ, ಆದಾಮನ ಅವಳು ಹೇಗೆ ಆಮೇಲೆ ಸೃಷ್ಟಿಸಲ್ಪಟ್ಟಿದ್ರು, ಹೇಗೆ ಹೋಲಿಕೆಗೆ ಮೇರೆಗೆ ಇದ್ರು, ಹೇಗೆ ಮಹಿಮ ಶರೀರದಲ್ಲಿ ಇದ್ರು, ಅದೇ ರೀತಿಯಾಗಿ ನಾವು ಬದಲಾಗಬೇಕನ್ನುವುದಕ್ಕಾಗಿ ದೇವರು ತನ್ನ ಶರೀರವನ್ನ ಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಈ ಶರೀರ ದೇವರ ಗರ್ಭಗುಡಿ ಆಗಿದೆಯಾ, ಇಲ್ಲ ಸೈತಾನನು ಹಾಳು ಮಾಡುತ್ತಾ ಇರುವಂತ ಒಂದು ಶರೀರವಾಗಿದೆಯಾ?